ಮನುಷ್ಯನ ಬಾಡಿ ರಿಕವರಿ ಟೈಮ್ ಅಂದರೆ ರಾತ್ರಿ ನಾವು ಮಲಗಿದಾಗ. ಸೊ ನಾವು ಮಲಗಿದ್ರು ಕೂಡ ರಾತ್ರಿ ಪೂರ್ತಿ ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಬೆಳಿಗ್ಗೆ ಎದ್ದಾಗ ಅದರ ಎನರ್ಜಿ ಕಡಿಮೆ ಆಗಿರುತ್ತೆ ಅಲ್ವಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೋಟರ್ ಬೈಕ್. ಅದರಲ್ಲಿ ಫ್ಯೂಯಲ್ ಇರೋವರೆಗೂ ಅದು ಚೆನ್ನಾಗಿ ರನ್ ಆಗುತ್ತೆ. ಒಂದ್ಸಾರಿ ಅದ್ರಲ್ಲಿ ಪೆಟ್ರೋಲ್ ಖಾಲಿ ಆದರೆ ಸ್ಟಾಪ್ ಆಗಿಬಿಡುತ್ತೆ ಅಲ್ವಾ. ಸೊ ಅದು ಸ್ಟಾಪ್ ಆದಾಗ ಮತ್ತೆ ನಾವು ಅದನ್ನು ರೀಫಿಲ್ ಮಾಡಲೇಬೇಕು. ಅದೇ ಜಾಗಕ್ಕೆ ನಾವು ಪೆಟ್ರೋಲ್ ಹಾಕೋಕ್ಕೂ ಹಾಗೆ ಸೀಮೆಎಣ್ಣೆ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಅದೇ ಥರ ಡಿಟ್ಟೋ ನಮ್ಮ ಬಾಡಿನಲ್ಲೂ ಕೂಡ. ಸೊ ಎನರ್ಜಿ ಖಾಲಿ ಆಗಿದೆ ಅಂತ ಹೇಳಿ ನಾರ್ಮಲ್ ತಿಂಡಿ ತಿನ್ನೋದಕ್ಕೂ ಹೆಲ್ದಿ ಆಗಿರುವಂಥ ಪ್ರೋಟೀನ್ ರಿಚ್ ತಿಂಡಿ ತಿನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋನಲ್ಲಿ ನಾರ್ಮಲ್ ಆಗಿ ನಾವು ಡೈಲಿ ತಿನ್ನುವಂಥ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ಇದ್ರ ಬದಲು ಕ್ವಿಕ್ ಆಗಿ ಹೆಲ್ದಿಯಾಗಿ ಮಾಡ್ಕೊಳ್ಳುವಂಥ 7 ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇನ್ಯಾಕೆ ತಡ ಮಾಡೋದು, ಯಾವೆಲ್ಲ ರೆಸಿಪೀಸ್ ಅಂತ ನೋಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. 7 ಡೇಸ್ಗೆ 7 ಹೆಲ್ದಿ ರೆಸಿಪೀಸ್. ನಾನಿಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿರೋದು ರಾತ್ರಿ ಎಲ್ಲ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಇದ್ರೂ ಕೂಡ ಬೆಳಿಗ್ಗೆ ಎದ್ದು ಈಸಿಯಾಗಿ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋವಂಥ ತಿಂಡಿಗಳ ಮೇಲೆ. ತುಂಬಾನೇ ಈಸಿ ಆಗಿರುತ್ತೆ, ಬೇಗ ಮಾಡ್ಕೋಬಹುದು, ಹೆಲ್ದಿ ಆಗಿರುತ್ತೆ, ಹಾಗೆ ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ರೆಸಿಪಿ ಸೂಪರ್ ಅಂಡ್ ಟೇಸ್ಟಿ ಆಗಿರುವಂಥ ಮೂಂಗ್ ದಾಲ್ ಪಡ್ಡು, ಅಂದರೆ ಹೆಸರು ಕಾಳಿಂದ ಮಾಡುವಂಥ ಪಡ್ಡಿದು. ನಾನಿಲ್ಲಿ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನ 1 ಕಪ್ಪಷ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ 15 ನಿಮಿಷದ ಮುಂಚೆ ನೆನೆಸಿರೋ ಅಂಥ ಈ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಗೆ ಕೊತ್ತಂಬರಿನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಸೊ ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈ ಸ್ಪೆಷಲ್ ಮೂಂಗ್ ದಾಲ್ ಪಡ್ಡನ್ನು ಮಾಡೋದಕ್ಕೆ ಇವತ್ತು ನಾನು ಇಂಡಸ್ ವ್ಯಾಲಿ ಅವರ ಪಡ್ಡಿನ ಹಂಚನ್ನು ಉಪಯೋಗಿಸ್ತಾ ಇದ್ದೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೈಯಲ್ಲಿ ಕೂಡ ಎಷ್ಟು ಹೆವಿಯಾಗಿದೆ ಇದು ಅಂತ. ಇನ್ನು ನಾನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಗಳನ್ನು ತುಂಬ ಯೂಸ್ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರಾಡಕ್ಟಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನೋ ಆಪ್ಷನ್ ಇದರಲ್ಲಿ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ. ನೀವು ಕೂಡ ಈ ಕಂಪನಿ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಪ್ರೇಮ 12 ಅಂತ ಕೂಪನ್ ಕೋಡ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಮೆನ್ಷನ್ ಮಾಡಿ ನೀವು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡುವಾಗ ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ. ಫಾಕ್ಸ್ ಸ್ಟೈಲ್ ಮಿಲೆಟ್ ಅಂದರೆ ನವಣಕ್ಕಿ, ಇದರಲ್ಲಿ ಫೈಬರ್ ಅಂಶ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಕೂಡ ಚೆನ್ನಾಗಿರೋದ್ರಿಂದ ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾನಿಲ್ಲಿ 1 ಕಪ್ಪಷ್ಟು ನವಣಕ್ಕಿನ 15ರಿಂದ 20 ನಿಮಿಷದ ಮುಂಚೆನೇ ನೆನೆಸಿ ಇಟ್ಟಿದ್ದೀನಿ. ಈಗ ಇದರಿಂದ ಒಂದು ಒಳ್ಳೆ ಹೆಲ್ದಿ ಆಗಿರೋಂಥ ರೆಸಿಪಿನ ಮಾಡ್ಕೊಳ್ಳೋಣ. ಒಂದು ಪಾತ್ರೆನಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಹಾಗೆಯೇ ಒಂದು ಅರ್ಧ ಇಂಚ್ನಷ್ಟು ಶುಂಠಿನ ತುರಿದು ಹಾಕಿ ಇದೆಲ್ಲದನ್ನೂ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನು ನಾವಿಲ್ಲಿ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಹಾಗೆ 1 ಟೊಮ್ಯಾಟೊನ ಕಟ್ ಮಾಡಿ ಹಾಕಿ ಇದೆಲ್ಲದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಗೆ ಅರಶಿನದ ಪುಡಿ ಇದೆಲ್ಲ ಹಾಕಿ ಲೈಟಾಗಿ ಇದನ್ನು ಬಾಡಿಸ್ಕೊಂಡ್ಮೇಲೆ 1 ಕಪ್ಪಷ್ಟು ನವಣಕ್ಕಿಗೆ 3 ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಕುದಿ ಬಂದ ಮೇಲೆ ನಾವು ನೆನೆಸಿರೋ ಅಂಥ ನವಣಕ್ಕಿನ ಇದಕ್ಕೆ ಹಾಕಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ತುಂಬಾನೇ ರುಚಿಯಾಗಿರುವಂಥ ಹೆಲ್ದಿ ಆಗಿರುವಂಥ ಫಾಕ್ಸ್ ಸ್ಟೈಲ್ ಮಿಲೆಟ್ ಉಪ್ಮಾ ರೆಡಿನೇ ಆಗಿಬಿಡುತ್ತೆ. ಸೊ ನಾರ್ಮಲ್ ಆಗಿ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಈ ನವಣಕ್ಕಿ ಉಪ್ಪಿಟ್ಟನ್ನ ಒಂದ್ಸಾರಿ ತಿಂದರೆ ಮತ್ತೊಂದು ಸಾರಿ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬೆಳಿಗ್ಗೆ ನಾವು ತಿನ್ನುವಂಥ ತಿಂಡಿ ಜಸ್ಟ್ ನಮ್ಮ ಹೊಟ್ಟೆ ತುಂಬಿಸೋದಲ್ಲ, ನಮ್ಮ ಬಾಡಿಗೂ ಕೂಡ ಎನರ್ಜಿನ ಕೊಡಬೇಕು. ಈ ಫಾಕ್ಸ್ ಸ್ಟೈಲ್ ಮಿಲೆಟ್ ಉಪ್ಮಾ ಡೆಫಿನೆಟ್ ಆಗಿ ಕೊಡುತ್ತೆ. ಪಾಲಕ್ ಸೊಪ್ಪಿನ ಬಗ್ಗೆ ಡೀಟೇಲ್ಸ್ ಆಮೇಲೆ ನೋಡೋಣ. ಮೊದಲು ಈ ಪಾಲಕ್ ಟಿಕ್ಕಿ ರೆಸಿಪಿನ ನೋಡೋಣ. ನಾನಿಲ್ಲಿ 1 ಕಟ್ನಷ್ಟು ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಈ ಬೌಲಿಗೆ ಹಾಕಿದ್ದೀನಿ.
ಇದ್ರ ಜೊತೆ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಬಿಳಿ ಎಳ್ಳು, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ, 1 ಚಮಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಓಂ ಕಾಳು ಅಂದ್ರೆ ಅಜ್ವಾನನ ಕೈಯಿಂದ ತಿಕ್ಕಿ ಹಾಕಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕಿ ಕೋಟಿಂಗಿಗೆ ಅಂತ ಹೇಳಿ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಳಿಗೆ ನಿಂಬೆ ಹಣ್ಣಿನ ರಸ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗೋವರೆಗೂ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಳಿ ಎಳ್ಳನ್ನ ಹಾಕಿ ಈ ರೀತಿ ಟಿಕ್ಕಿನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೆಡಿ ಮಾಡ್ಕೊಂಡು ತವಾ ಫ್ರೈ ಮಾಡಿಬಿಟ್ರೆ ಈ ಸ್ಪೆಷಲ್ ಆಗಿರುವಂತ ಪಾಲಕ್ ಟಿಕ್ಕಿ ರೆಡಿ ಆಗ್ಬಿಡುತ್ತೆ. ಪಾಲಕ್ ನಲ್ಲಿ ವಿಟಮಿನ್ ಎ, ಸಿ, ಕೆ ಅಂಶಗಳು ಚೆನ್ನಾಗಿದ್ದಾವೆ. ಹಾಗೆ ಇದರಲ್ಲಿ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಅಂಶ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ಪಾಲಕ್ ನಮ್ಮ ಕಣ್ಣಿಗೆ, ಡೈಜೆಷನ್ಗೆ, ಬೋನ್ಸ್ ಹೆಲ್ತ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ವಿಷಯಗಳಲ್ಲಿ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ಡೈಲಿ ಡಯಟ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಈಗ ಓಟ್ಸ್ ಮೂಂಗ್ ದಾಲ್ ದೋಸಾ. ಓಟ್ಸ್ ಅಂದ ತಕ್ಷಣನೇ ಹೇಗ್ ತಿನ್ಬೇಕಪ್ಪ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಬಟ್ ಈ ರೆಸಿಪಿ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನಿಲ್ಲಿ 1 ಕಪ್ ಅಷ್ಟು ಓಟ್ಸ್ನ, ಅದರಲ್ಲೂ ರೋಲ್ಡ್ ಓಟ್ಸ್ನ ಈ ರೀತಿ ನೆನೆಸಿ ಇಟ್ಟಿದ್ದೀನಿ. ಒಂದು 15 ನಿಮಿಷ ನೆಂದ್ರೆ ಈ ರೀತಿ ಮೆತ್ತಗಾಗ್ಬಿಡತ್ತೆ. ನೆಂದಿರುವಂತ ರೋಲ್ಡ್ ಓಟ್ಸ್ನ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೇನೆ ಮೊಳಕೆ ಬಂದಿರುವಂತ ಹೆಸರು ಕಾಳನ್ನ 1 ಕಪ್ ಅಷ್ಟು ಹಾಕಿ ರುಚಿಗೆ ಅಂದ್ರೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ನಾನಿಲ್ಲಿ 3 ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ರುಬ್ಕೋಬೇಕು. ನಾವು ನಾರ್ಮಲ್ ಆಗಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವಲ್ವಾ, ಆ ಹದಕ್ಕೆ ಇದು ರೆಡಿ ಆಗ್ಬೇಕು. ಇದರಿಂದ ನಮ್ಗೆ ಯಾವ ರೀತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಹಾಕೊಂಡ್ಬಿಟ್ರೆ ಈ ರೋಲ್ಡ್ ಓಟ್ಸ್ ಮೂಂಗ್ ದಾಲ್ ದೋಸಾ ಈಸಿಯಾಗಿ ಹೆಲ್ದಿಯಾಗಿ ರೆಡಿ ಆಗಿಬಿಡುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರ್ಗಂತೂ ಇದು ತುಂಬಾನೇ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದುವರೆಗೂ ಒಂದ್ಸಾರಿ ಕೂಡ ನಾವು ಓಟ್ಸ್ ಅನ್ನ ತಿಂದಿಲ್ಲ ಅನ್ನೋರು ಕೂಡ ಇದನ್ನ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಪೀಸ್ ಪನ್ನೀರ್ ಪರಾಟ ಮಾಡೋಣ. ಇದಕ್ಕೆ ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ತೀವೋ ಅದೇ ತರನೇ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ರಿಂದ 15 ನಿಮಿಷ ಇದನ್ನ ಹಾಗೆ ಬಿಟ್ಬಿಡೋಣ. ಸೊ ಈಗ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡೋದಕ್ಕೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಚಮಚದಷ್ಟು ಧನಿಯಾ ಪುಡಿ, ಸ್ವಲ್ಪ ಹಸಿ ಶುಂಠಿನ ತುರಿದು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಇಷ್ಟನ್ನ ಹಾಕಿ ಲೈಟ್ ಆಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು 1 ಕಪ್ ಅಷ್ಟು ಹಸಿ ಬಟಾಣಿನ ಹಾಕೊಂಡಿದ್ದೀನಿ. ಸೊ ನೆನ್ಸಿರೋ ಬಟಾಣಿ ಇದ್ರೆ ಅದನ್ನ 1 ವಿಷಲ್ ಬರೆಸ್ಕೊಂಡು ಆಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ 1-2 ರಿಂದ 3 ನಿಮಿಷ ಇದನ್ನ ಫ್ರೈ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇದನ್ನ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರುವಂತ ಪನ್ನೀರ್ನ ಇದಕ್ಕೆ ಸೇರಿಸಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗ್ಬಿಡತ್ತೆ. ಸೊ ಇದನ್ನ ನೀವು ಸ್ಟಫಿಂಗಿಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಇದೆ ಅಂದ್ರೆ ನೀವು ಹಾಕೋಬಹುದು. ರೆಡಿ ಆಗಿರೋ ಈ ಪ್ರೋಟೀನ್ ರಿಚ್ ಸ್ಟಫಿಂಗ್ ಅನ್ನ ಸೈಡಲ್ಲಿ ಇಟ್ಕೊಂಡು ಚಿಕ್ಕದಾಗಿ ಚಪಾತಿ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ 1 ಅಥವಾ 2 ಸ್ಪೂನ್ ಅಷ್ಟು ಈ ಸ್ಟಫಿಂಗ್ ಅನ್ನ ಇಟ್ಟು ನೀಟಾಗಿ ಕವರ್ ಮಾಡಿಕೊಂಡು ಲಟ್ಟಿಸ್ಕೊಂಡ್ಬಿಟ್ರೆ ಪರಾಟ ರೆಡಿನೇ ಆಗ್ಬಿಡತ್ತೆ. ಆಮೇಲೆ ತವಾ ಮೇಲ್ಗಡೆ ಹಾಕಿ 2 ಸೈಡಲ್ಲೂ ಕೂಡ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಹೆಲ್ದಿ ಆಗಿರುವಂತ ರುಚಿ ಆಗಿರುವಂತ ಪೀಸ್ ಪನ್ನೀರ್ ಪರಾಟ ರೆಡಿ ಆಗತ್ತೆ. ಈ ಬಟಾಣಿ ಕಾಳಲ್ಲಿ ಫೈಬರ್ ಅಂಶ ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದು ನಮ್ಮ ಡೈಜೆಷನ್ಗೆ ಒಳ್ಳೇದು. ಇನ್ನು ಪನ್ನೀರಿಗೆ ಬಂದ್ರೆ ಇದು ಪ್ರೋಟೀನ್ ರಿಚ್ ಫುಡ್ ಅಲ್ವಾ, ಇದೆರಡೂ ಕೂಡ ನಮ್ಮ ಹಾರ್ಟ್ಗೆ, ಬೋನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಒಂದು ರೀತಿ ಓವರ್ ಆಲ್ ನಮ್ಮ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ಇವೆರಡೂ ಕೂಡ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ನಮ್ಗೆ ಬರುವಂತ ಹೆಲ್ತ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಈ ಬ್ಯುಸಿ ಮತ್ತೆ ಫಾಸ್ಟ್ ಲೈಫ್ ಅಲ್ಲಿ ಕೆಲವೊಂದ್ಸರಿ ಅಡ್ಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಕಷ್ಟ ಆಗಿರುತ್ತೆ, ಅಷ್ಟು ವರ್ಕ್ ಲೋಡ್ ಇರುತ್ತೆ ಅಲ್ವಾ. ಅಂತ ಟೈಮಲ್ಲಿ ಈ ರೆಸಿಪಿ ತುಂಬಾನೇ ಹೆಲ್ಪಿಗೆ ಬರುತ್ತೆ. ನಾನಿಲ್ಲಿ 4 ಚಮಚದಷ್ಟು ರೋಲ್ಡ್ ಓಟ್ಸ್ನ ನೆನೆಸಿ ಇಟ್ಟಿದ್ದೀನಿ. ಅದ್ರ ಜೊತೆ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿನ ಕೂಡ ನೆನೆಸಿ ಇಟ್ಟಿದ್ದೀನಿ. ಹೋಗಿ ರೆಡಿಯಾಗಿ ಬರೋಷ್ಟರಲ್ಲೇ ಇದು ಎರಡೂ ಕೂಡ ಚೆನ್ನಾಗಿ ನೆಂದಿರುತ್ತೆ.
ಇದೆಲ್ಲದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದ್ರ ಜೊತೆ 1 ಅಥವಾ 2 ಬಾಳೆಹಣ್ಣನ್ನ ಹಾಕಿ 1/4 ಚಮಚದಷ್ಟು ಚಕ್ಕೆ ಪುಡಿ ಹಾಗೆ 4 ರಿಂದ 5 ಬಾದಾಮನ್ನ ಈ ರೀತಿ ಸಿಪ್ಪೆ ಸುಲಿದು ಹಾಕಿ 1 ಚಮಚದಷ್ಟು ಜೇನುತುಪ್ಪ ಹಾಗೆ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸೊ ಬ್ರೇಕ್ಫಾಸ್ಟ್ ರೆಡಿನೇ ಆಗ್ಬಿಡುತ್ತೆ. ಇದನ್ನ ಕುಡಿದ್ರೆ ಹೊಟ್ಟೆ ತುಂಬು ಹೋಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಮಧ್ಯಾಹ್ನದವರೆಗೂ ಕೂಡ ಹೊಟ್ಟೆ ಹಸಿಯೋದಿಲ್ಲ. ಇದ್ರ ಮೇಲ್ಗಡೆ ನೀವು ಬೇಕು ಅಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕೂಡ ಈ ರೀತಿ ಕಟ್ ಮಾಡಿ ಹಾಕೋಬಹುದು. ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಕಾಳುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಕಾಳುಗಳನ್ನ ನಾರ್ಮಲ್ ಆಗಿ ನಾವು ತಿನ್ನೋದಕ್ಕಿಂತ ಈ ರೀತಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ಈ ರೀತಿ ಮೊಳಕೆ ಬರೆಸಿದಾಗ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ಫುಲ್ ಎನರ್ಜಿ ಸಿಗುತ್ತೆ. ಹಾಗೇನೆ ಹೋಲ್ ಡೇ ನಾವು ಆಕ್ಟಿವ್ ಆಗಿ ಇರ್ಬೋದು. ಇಲ್ಲಿ ಮೊಳಕೆ ಬಂದಿರುವಂತ ಹೆಸರು ಕಾಳು ಮತ್ತೆ ಕಡಲೆ ಕಾಳನ್ನ ನಾನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಬೌಲಲ್ಲಿ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಹಾಗೆ ತುರಿದಿರೋ ಕ್ಯಾರೆಟ್ ಇದೆಲ್ಲದನ್ನು ಹಾಕೊಂಡು ಕ್ರಶ್ ಮಾಡ್ಕೊಂಡಿರುವಂತ ಶೇಂಗಾ ಬೀಜ ಅಂದ್ರೆ ಕಡಲೆ ಬೀಜನ ಹಾಕಿದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರು, ಹಸಿಮೆಣಸಿನ್ಕಾಯಿ, ಶುಂಠಿನ ಈ ರೀತಿ ತುರಿದು ಹಾಕಿ ನಿಂಬೆಹಣ್ಣಿನ ರಸ 1 ಚಮಚದಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ಟೀಮ್ ಮಾಡಿರುವಂತ ಈ ಕಾಳುಗಳನ್ನ ಹಾಕಿ ಮೇಲ್ಗಡೆ ಬೇಕು ಅಂದ್ರೆ ಚಾಟ್ ಮಸಾಲ ಹಾಕ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು. ಸೊ ಎಕ್ಸ್ಟ್ರಾ ನಾವು ಕುಕ್ ಮಾಡೋ ಅವಶ್ಯಕತೆನೂ ಇಲ್ಲ, ರುಚಿನೂ ಅದ್ಭುತವಾಗಿರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಈಸಿಯಾಗಿ ಸಿಕ್ಬಿಡತ್ತೆ. ಸೊ ಅಟ್ಲೀಸ್ಟ್ ವಾರದಲ್ಲಿ 1 ಅಥವಾ 2 ಸಾರಿ ಈ ರೀತಿ ಸಾಲಡ್ಗಳನ್ನ ತಿನ್ನೋದು ತುಂಬಾ ಒಳ್ಳೇದು. ನಮ್ಮ ಈ ಬ್ಯುಸಿ ಫಾಸ್ಟ್ ಲೈಫಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಹೆಲ್ತ್ ಬಗ್ಗೆನೇ ನಾವು ಗಮನ ಕೊಡ್ತಾ ಇಲ್ಲ ಅಲ್ವಾ. ಟೈಮ್ ಆಗಿದೆ, ಟೈಮ್ ಕಡಿಮೆ ಇದೆ ಅಂತ ಹೇಳಿ ಏನೋ ಒಂದನ್ನು ತಿನ್ನೋದಕ್ಕಿಂತ ಅದೇ ಕಡಿಮೆ ಟೈಮಲ್ಲೇ ಹೆಲ್ದಿ ಆಗಿರೋದನ್ನು ತಿನ್ನೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಇವತ್ತು ನಾನು ತೋರಿಸಿರುವಂಥ ಎಷ್ಟು ಅಡುಗೆಗಳು ಕೂಡ ಕಡಿಮೆ ಟೈಮಲ್ಲಿ ಆಗುವಂಥದ್ದು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಜಾಸ್ತಿ ವ್ಯೂಸ್ ಆದಷ್ಟು ನನಗೂ ಕೂಡ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಈ ರೀತಿ ನಿಮಗೆ ಯೂಸ್ ಆಗುವಂಥ ವಿಡಿಯೋಸ್ಗಳನ್ನು ಆದಷ್ಟು ಜಾಸ್ತಿ ಮಾಡೋದಕ್ಕೆ. ಸೊ ಹಾಗೆ ಇದೇ ಫಸ್ಟ್ ನೀವು ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನು ಕೂಡ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.